ಮಂಕಿ ಎಲ್ಲ ಕ್ಲೀನ್ ಐತಿ ಈಗ. ಹೇಗಿದ್ದೀರಿ ಎಲ್ರು? ಸೊ ಇವತ್ತು ಹೊಸಪೇಟೆ ಹೋಗ್ತಿದ್ದೀವಿ. ಇವರಿಂದ ಬ್ರೇಕ್ಫಾಸ್ಟ್ ಎಲ್ಲ ಇದಾಯಿತು. ನಾವು ಇವಾಗ ಕುಡ್ಲಿಗಿ ಎಂಬ ಕಡೆ ಹೋಗ್ತಿದ್ದೀವಿ. ನಾಳೆ ಚಿತ್ರದುರ್ಗ ಮುಟ್ಟೋದಾಗಿದೆ. ಸೊ ಬನ್ನಿ ಹೋಗೋಣ. ಇದು ಹೊಸಪೇಟೆ ಸಿಟಿ, ವಿಜಯನಗರ ಡಿಸ್ಟ್ರಿಕ್ಟ್ ಇದು ಮೇನ್ ಹೆಡ್ ಕ್ವಾರ್ಟರ್ ಆಗಿದೆ ಹೊಸಪೇಟೆ. ಅಲ್ಲಿ ನೋಡಿ ಎತ್ತಿನ ಗಾಡಿ ಸ್ಟಿಲ್ ಪಾರ್ಸಲ್ ಇದು ಮಾಡೋದು. ಒಂದು ಪಾರ್ಸಲ್ ಬಂತು ನೋಡಿ ಎತ್ತಿನ ಗಾಡಿಯಲ್ಲಿ. ಬ್ರೋ ಇದು ಎಲ್ಲಿಂದ ಬಂದಿದ್ದು ಪಾರ್ಸಲ್? ಎಲ್ಲಿಂದ? ಹುಬ್ಳಿಂದ ಬಂದಿದ್ದ. ಸೊ ಅವ್ರು ಎಲ್ಲಿಂದ ತಂದಿದ್ದು? ಅವ್ರು ಇಲ್ಲೇ ಅವರು ಅದೇ ತಂದಿದ್ದು ಎಲ್ಲಿಂದ ಪಾರ್ಸಲ್ನ? ಓಕೆ, ವೇರ್ ಹೌಸಿಂದ ಅವರು ಇದ್ರಲ್ಲಿ ತಂದಿರೋದಾ ಇಲ್ಲಿಗೆ? ಓಕೆ ನೋಡಿ, ಒಂದು ಸೈಕಲ್ ಅಲ್ಲೇ ಇದೆ. ಆ ಎತ್ತಿನ ಗಾಡಿಯಲ್ಲಿ ಫನ್ ಫ್ಯಾಕ್ಟ್ ನೋಡಿ, ಹಿಂದ್ಗಡೆ ಹೋಗಲ್ಲ, ರಿವರ್ಸ್ ಗೇರ್ ಇಲ್ಲ ಬಿಡೋದಕ್ಕೆ. ಮುಂದ್ಗಡೆ ಪರ್ದನೇ ಇರಲಿಕ್ಕೆ ಅಲ್ಲಿ ಮುಂದ್ಗಡೆ ನೋಡಿ ಟೈರ್ ಹತ್ರ 2 ಕೋಲ್ ಹಾಕಿರೋದು. ಸೊ ಆ ಗಾಡಿ ಮುಂದೆ ಹೋಗಲ್ಲ. ಸೊ ಎತ್ತು ಅಲ್ಲಿ ಪಾರ್ಕ್ ಮಾಡಿದೆ ಈಗ. ಸೊ ಅಲ್ಲಿಂದ ಲೋಡಲ್ಲಿ ಇವಾಗ ಅನ್ಲೋಡ್ ಮಾಡ್ತಿದ್ದಾರೆ. ಅದ್ರ ನಂತರ ಮುಂದ್ಗಡೆ ಹೋಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಪ್ರೊಸೀಜರ್. ನೋಡಿ ಇಲ್ಲಿ ಟೈರ್ ಸ್ವಲ್ಪ ಇಲ್ಲಿ ಕೆಳಗೆ ಓಪನ್ ಆಗಿದೆ. ಸೊ ಐ ಥಿಂಕ್ ಬೆಟರ್ ಟು ಚೇಂಜ್ ಅಂತ ಹೊಸ ಟೈರ್ ಹಾಕ್ಸ್ತಿದ್ದೀನಿ ಈಗ. ಸೊ ಆ ಟೈರಲ್ಲಿ ಸ್ವಲ್ಪ ಸೀನಾಗಿದೆ, ಕಲ್ಲಿನತಾಗಿ ಸೈಡಲ್ಲಿ ಸ್ವಲ್ಪ ಕ್ರ್ಯಾಕ್ ಬಂದಿದೆ. ಕಲ್ಲು ಅಲ್ಲ ಗಾಳಿ ಜಾಸ್ತಿಯಾಗಿ ರೈಡ್ ಮಾಡಿದ್ರಿಂದ ಸ್ವಲ್ಪ ಸೀನಾಗಿದೆ. ಬಟ್ ಟೈರ್ ಚೇಂಜ್ ಮಾಡೋಣ ಬನ್ನಿ. ಆಲ್ಮೋಸ್ಟ್ 4500 ಕಿಲೋಮೀಟ್ರ್ ಬಂತ ಟೈರ್ ಮಾತ್ರ. ಇವಾಗ ಒಂದು ಹೊಸ ಟೈರ್ ಹಾಕ್ಸ್ತಾ ಇದ್ದೀನಿ, ನೋಡೋಣ. ಸೊ ನನ್ನ ಫೈನಲ್ ಡೆಸ್ಟಿನೇಷನ್ ಮುಳ್ಳಯ್ಯನಗಿರಿ ಪೀಕಿಗೆ ಈ ಟೈರ್ ಆಗಿರುತ್ತೆ ಬರೋದು. ಸೊ ಐ ನಾನು ಮಿಸ್ ದ್ಯಾಟ್ ಟೈರ್. ಆಲ್ಮೋಸ್ಟ್ 4000 ಕಿಲೋಮೀಟ್ರ್ 4500 ಕಿಲೋಮೀಟರ್ಸ್ ಬಂದಿರೋ ಟೈರ್ ಇವಾಗ ನಮ್ಮಿಂದ ಬೀಡಪ್ಪ. ಅಣ್ಣ ಅದು ಆ ಥರ ದಿಲ್ಲಿದ್ದಿಂದ ಎಷ್ಟು ಕಿಲೋಮೀಟ್ರ್ ಹೋಗ್ತಿತ್ತು? ಸೈಡಲ್ಲಿ ಇವಾಗ ಬ್ರೇಕ್ ಆಗಿರೋದಲ್ಲ, ಇಲ್ಲಾಂದ್ರೆ ಎಷ್ಟು ಕಿಲೋಮೀಟ್ರ್ ಹೋಗ್ತಿತ್ತು ಮೇಲೆ? ಹಾಂ, ಮೇಲೆ 100 ಕಿಲೋಮೀಟರ್ 105 ಕಿಲೋಮೀಟರ್ ಹೊಡಿಬೋದಿತ್ತಾ? ಓ, ನನಗೆ 300 ಕಿಲೋಮೀಟ್ರ್ ಹೊಡಿಲಿಕ್ಕಿದೆ. ಇನ್ನು 400 ಕಿಲೋಮೀಟ್ರ್ ಹೊಡಿಲಿಕ್ಕಿದೆ ಹತ್ರ ಹತ್ರ. ಇದು 4000 ಕಿಲೋಮೀಟ್ರ್ ಬಂತು ಇದು. ಹೌದು ಹೌದು, ಸ್ವಲ್ಪ ಇದು ಕಲ್ಲಿದ್ರೆ ಮತ್ತೆ ಹೋಗುತ್ತೆ ಅದು. ಹೌದು. ಗುಡ್ ಬೈ ಮೈ ಓಲ್ಡ್ ಟೈರ್. ಅದೆಷ್ಟು ನೆನಪುಗಳು, ಗಾಳಿ ಬಿಸಿಲಿಗೆ ಅನ್ನೊಂದಿಗಿದೆ ಟೈರ್. ಸೊ ಆಮೇಲೆ ಮಿಸ್ ದಿಸ್ ನಾವು. ಸೊ ಇದೀಗ ಹೊಸ ಟೈರ್ ಹಾಕ್ಸಾಯ್ತು. ಸೊ ಟೈರ್ ಸೆಟ್ ಆಯ್ತಲ್ಲ. ಸೊ ಇವಾಗ ನಾವು ಫಿಕ್ಸ್ ಮಾಡ್ತಿದ್ದೀವಿ. ಇಲ್ಲಿ ಈಸ್ ಚೀಫ್ ಮೆಕ್ಯಾನಿಕ್ ಅಂತ ಹೇಳ್ಬೋದು. ಅಣ್ಣ ಒಂದು ಹಾಯ್ ಮಾಡಿ. ಹಾಯ್. ಅಲ್ಲೇ ಅಂಕಲ್ ನೋಡಿ, ಅಂಕಲ್ ಹಾಯ್. ಸೊ ನಮ್ಮ ಬ್ರೋ ಅವ್ರು ತುಂಬಾ ಒಂದು ಇಂಟ್ರಾಕ್ಷನ್ ಮಾಡಿದ್ರು. ಫೈನಲಿ ಇಲ್ಲಿ ಸೈಕಲ್ ಕೆಲಸ ಮುಗೀತು. ಸಿಗೋಣ ಜಗದೀಶ್ ಬಾಯ್. ಸಿಗೋಣ ಬೆಳಿಗ್ಗೆ. ಬಾಯ್ ಬೆಳಿಗ್ಗೆ ಬ್ರೋ. ಬನ್ನಿ ಇನ್ನು ಮುಂದೆ ಕಡೆ ಹೋಗೋಣ. ನಾಳೆ ಚಿತ್ರದುರ್ಗ ಹೋಗೋಕ್ಕೆ ಬನ್ನಿ ಮುಂದೆ ಹೋಗೋಣ. ಹೊಸಪೇಟೆ ಸಿಟಿ ಮಿಡ್ಲಲ್ಲಿ ಇದ್ದೀನಿ ನೋಡಿ ಈಗ. ಯೂಶ್ವಲಿ ನಾನು ಸಿಟಿಲಿ ಹೋಗ್ತಿರ್ಬೇಕಾದ್ರೆ ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡ್ತೀನಿ. ಬಟ್ ಇವತ್ತು ನಾನು ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡ್ತಿಲ್ಲ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡೋಣ ಹೊಸಪೇಟೆನ. ಸೊ ಫೈನಲಿ ಕುಡ್ಲಿಗಿ ಎಂಬ ಕಡೆ ಹೋಗ್ಲಿಕ್ಕಿದೆ. ಅಲ್ಲಿಗೆ ಇಲ್ಲಿಂದ ಅರೌಂಡ್ 46 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ಅದರಿಂದ ನಾವು ಗೂಗಲ್ ಮ್ಯಾಪ್ಸ ಯೂಸ್ ಮಾಡ್ತಿಲ್ಲ. ಬನ್ನಿ ನೋಡೋಣ. ಹೋಪ್ಫುಲಿ ಇದೇ ದಾರಿ ಅಂತ ಅನಿಸುತ್ತೆ. ನೋಡೋಣ ಎಲ್ಲಿ ತನಕ ಹೋಗುತ್ತೆ ಅಲ್ಲಿ ತನಕ ಹೋಗೋಣ. ಮತ್ತು ಲಾಸ್ಟಿಗೆ ಹೈವೇ ಕನೆಕ್ಟ್ ಆಗೋಣ. ಗಂಟೆ 1 o'clock ಆಗ್ತಾ ಬಂತು. ಬಟ್ ಇದು ದಿನ ಅಂತ ಅನಿಸ್ತಿದೆ. ಸೊ ಊಟ ಮಾಡೋ ಮೂಡಲ್ಲಿಲ್ಲ. ಸೊ 2 o'clock ಊಟ ಮಾಡೋಣ. ಸೊ ಇವಾಗ ಇರ್ತೀನಿ ನಾನು. ಹೊಸಪೇಟೆಲಿ ಒಂದು ರೀಲ್ಸ್ ಮಾಡಲೇಬೇಕಲ್ಲ. ಹೊಸಪೇಟೆ ವಿಜಯನಗರ ಅಂತ ಹೇಳಿ ಹೊಸ ಡಿಸ್ಟ್ರಿಕ್ಟ್ ಆಗಿರೋದು. ಸೊ ಇದೊಂದು ರೀಲ್ಸ್ ಮಾಡಬೇಕು. ಯಾರಾದರೂ ಒಬ್ಬರು ಸಿಗ್ತಾರನ್ನ ನೋಡ್ತಾ ಇದ್ದೀನಿ. ನೋಡೋಣ, ಯಾರು ಸಿಕ್ಕಿದ್ರೆ ಒಂದು ರೀಲ್ಸ್ ಅವ್ರ ಹತ್ರ ಮಾಡುವ. ಕರ್ನಾಟಕದ ಲೇಟೆಸ್ಟ್ ಜಿಲ್ಲೆ ಆಗಿರೋ ವಿಜಯನಗರದ ಹೆಡ್ ಕ್ವಾರ್ಟರ್ ಆಗಿರೋ ಹೊಸಪೇಟೆ ಬಂದು ನಿಂತ್ಕೊಂಡಿದ್ದೀನಿ. ಸೊ ನಮ್ಮ ಹೊಸಪೇಟೆ ಗಾಯ್ಸ್ ಎಲ್ಲ ಇದ್ದಾರೆ. ಸೊ ಇವ್ರ ಹತ್ರ ಕೇಳ ಬನ್ನಿ, ಹೊಸಪೇಟೆ ಹೊಸ ಜಿಲ್ಲೆ ಆಗಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತಿದ್ದೀರಾ? ನಮ್ಮ ಆನಂದ್ ಸಿಂಗ್ ಅವ್ರ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಅವರಿಗೆ. ಓಕೆ. ಬಟ್ ಆದ್ರೂ ಕೆಲವೊಂದು ಸೈಟ್ಗಳೆಲ್ಲ ರೇಟ್ ಜಾಸ್ತಿ ಆಗಿದೆ. ಓಕೆ. ಏನಿಲ್ಲ, ಕೂಲ್ ಆಗಿದೆ. ಸೊ ಜಾಲಿ ಎಲ್ಲ ಜಾಲಿ. ಹೊಸಪೇಟೆಲಿ ಏನು ತುಂಬಾ ಸ್ಪೆಷಲ್ ಅಂದ್ರೆ ಹೊಗಲಿ ಮೆಣಸಿನಕಾಯಿ ಮತ್ತೆ ಹಿಸ್ಟಾರಿಕಲ್ ಪ್ಲೇಸ್ ಅಂತ. ಹೌದು, ಹೊಸಪೇಟೆ. ಸೊ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಕೇಳಿದ್ವಿ. ಹಂಪಿ ಡ್ಯಾಮ್ ಮತ್ತೆ ಸಣಪುರ್ ಲೇಕ್. ಓಕೆ. ಇದು ಬಳ್ಳಾರಿ ಅಂತ ಒಂದು ಮೊದಲು ಜಿಲ್ಲೆ ಆಗಿತ್ತು. ಬಳ್ಳಾರಿ ಸ್ಪ್ಲಿಟ್ ಆಗಿ ಇವಾಗ ವಿಜಯನಗರ, ಬಳ್ಳಾರಿ ಅಂತ ಬೇರೆ ಬೇರೆ ಜಿಲ್ಲೆಗಳಾಗಿದೆ. ಸೊ ವಿಜಯನಗರದಲ್ಲಿ ಇವಾಗ 6 ತಾಲೂಕು ಇದೆಯಲ್ಲ, 6 ತಾಲೂಕು ಇದೆ. ಅದರಲ್ಲಿ ಹೊಸಪೇಟೆ ಮೇನ್ ಹೆಡ್ ಕ್ವಾರ್ಟರ್ ತರ. ಸೊ ನಮಗೆ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಇರೋ ತರ ಇಲ್ಲಿ ವಿಜಯನಗರದಲ್ಲಿ ಹೊಸಪೇಟೆ ಅಲ್ಲ? ಎಕ್ಸಾಕ್ಟ್, ಹೌದು. ಸೊ ಎನಿವೇ ಹೊಸಪೇಟೆ ಗಾಯ್ಸ್, ಸಿಗೋಣ. ಬಾಯ್. ಒನ್ ಮೋರ್ ನೀರಿನ ಬಾಟ್ಲಿ. ಸೊ ಅಂಕಲ್ ಕಡೆಯಿಂದ ಅಂಕಲ್ ಬೇಕ್ರಿ ಶಾಪ್ ಇಲ್ಲೇ ಇದೆ, ಅಯ್ಯಂಗರ್ ಬೇಕ್ರಿ ಅಂತ. ಪಫ್ ಎಲ್ಲ ತುಂಬಾ ಪಾಪ್ಯುಲರ್ ಅಂತ ಹೇಳ್ತಾರೆ. ಬಟ್ ಪಫ್ ಆಗೋ ಟೈಮ್ ಇನ್ನೂ 1 hour ಸಿಗುತ್ತೆ. ಸೊ ಪಫ್ ತಿನ್ನೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಟೈಮ್ ಬಂದರೆ ಖಂಡಿತ ಇಲ್ಲಿ ಪಫ್ ಟ್ರೈ ಮಾಡಬೇಕು. ಹೊಸಪೇಟೆ ಸರೌಂಡಿಂಗ್ಸಲ್ಲಿ ತುಂಬಾ ಗುಡ್ಡಗಳು ನೋಡ್ಬೋದು ಮಾತ್ರ. ಆ ಗುಡ್ಡಗಳ ಹತ್ರ ನಿಮಗೆ ಟರ್ಬೈನ್ಸ್, ಆ ಫ್ಯಾನ್ ನೋಡಿ ತಿರುಗ್ತಾನೇ ಇದೆ. ಸೊ ಇಲ್ಲೂ ಗುಡ್ಡ ನೋಡಿ, ಅಲ್ಲೂ ಗುಡ್ಡ. ಇಲ್ಲಿಂದ ಚಿತ್ರದುರ್ಗ ಎಕ್ಸಾಕ್ಟ್ 133 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿ ನೋಡಿ ಟರ್ಬೈನ್ಸ್ ಎಲ್ಲ ನೀವು ನೋಡ್ಬೋದು, ಫ್ಯಾನ್ಸ್ ಎಲ್ಲ ತಿರ್ತಿರೋದು. ಸೊ ನಮ್ಮ ಬ್ರೋರ್ ಇಲ್ಲಿ ಸಿಕ್ಕಿದ್ರು. ಸೊ ಆನ್ ದಿ ವೇ ಇಲ್ಲಿ ಬಂದು ಸ್ವಲ್ಪ ವಿಚಾರಿಸಿದ್ರು ಎಲ್ಲಿಗೆ ಯಾವುದಂದ್ರೆ. ಸೊ ನೀವು ಲೋಕಲ್ಸ್ ಅಲ್ಲ ಬ್ರೋ? ಯಾವ ನೀವು ಮೂರು ಯಾವುದು ಬ್ರೋ? ಪರಪ್ಪನಹಳ್ಳಿ ಅಂತ. ಇಲ್ಲಿಂದ ಎಷ್ಟಿದೆ?
18 ಕಿಲೋಮೀಟರ್ ಇದೆ. ಚಿತ್ರದುರ್ಗಕ್ಕೆ 133 ಕಿಲೋಮೀಟರ್ಸ್ ಇದೆ. ಬ್ಯಾಂಗ್ಳೂರಿಗೆ 333 333 ಕಿಲೋಮೀಟರ್ ಇದೆ ಬ್ಯಾಂಗ್ಳೂರಿಗೆ. ಜರ್ನಿ ಸ್ಟಾರ್ಟ್ ಮಾಡಿರೋ ಏರಿಯಾ. ಹಾಸ್ಪಿಟಲ್ ಎಷ್ಟು ಗುಡ್ ಐತೆ ಅಂದರೆ ಇಲ್ಲಿ ನೋಡಿ, ಇಲ್ಲೊಂದು ಸುರಂಗ ಮಾರ್ಗ ನಿಮಗೆ ಕಾಣಿಸುತ್ತೆ. ನಮಗೆ ಅಲ್ಲಿ ಕಾರವಾರಲ್ಲಿ ಸಿಕ್ಕಿತ್ತು ಇದೇ ಥರ ಒಂದು. ಸೊ ಇಲ್ಲಿ ನಮಗೆ ಸಿಕ್ತಿದೆ ನೋಡಿ. ನೋಡಿ ಬ್ರೋ, ಸಮುದ್ರ ಥರ ಇದೆ ಇದು. ಡ್ಯಾಮಲ್ಲಿರೋ ಬ್ಯಾಕ್ ವಾಟರ್ಸ್ ಆಗಿದೆ ಇದು. ಯಾವ ಥರ ಇದೆ ನೋಡಿ, ತುಂಗಭದ್ರಾ ಡ್ಯಾಮ್ ಇದು. ಓಕೆ, ವೆಲ್ಕಮ್, ವಿಶ್ ಯು ಸೇಫ್ ಆ್ಯಂಡ್ ಹ್ಯಾಪಿ ಜರ್ನಿ. NH50 ನಾವು ಎಂಟ್ರಿ ಆಗ್ತಿದ್ದೀವಿ. ಸೊ ಇಲ್ಲಿಂದ ಡೈರೆಕ್ಟ್ ಚಿತ್ರದುರ್ಗ ಹೋಗೋದಾಗಿದೆ. ಮಂಗಳೂರಿಗೆ ಇದೇ ರೂಟ್ ಹೋಗೋದು ನೋಡಿ. ನಾನಿವಾಗ ಹೋಗ್ತಿರೋದು ಇಂಡಸ್ಟ್ರಿಯಲ್ ಏರಿಯಾ ಅನಿಸುತ್ತೆ ಮೇ ಬಿ. ಆ ಕಡೆ ಈ ಕಡೆ ನೋಡಿ ಯಾವ ಮನೆಯೂ ಇಲ್ಲ, ಕಂಪ್ಲೀಟಾಗಿ ಒಂಥರ ಬ್ಲ್ಯಾಂಕ್ ಥರ ಹೇಳ್ಬೋದು. ಆ ಕಡೆಲ್ಲ ಒಂಥರ ಕಾಡು ಥರ ಗುಡ್ಡಗಳು, ಮತ್ತು ಫ್ರಂಟಲ್ಲಿ ನಿಮಗೆ ಅಲ್ಲಲ್ಲಿ ಇಂಡಸ್ಟ್ರಿಯಲ್ ಏರಿಯಾಸ್ ಬೇಕು ಅಂತಿದೆ. ಫ್ಯಾಕ್ಟ್ರೀಸ್ ಎಲ್ಲ ನೋಡ್ಬೋದು. ಬಟ್ ಇಲ್ಲಿ ನೋಡಿ ಏನೂ ಇಲ್ಲ, ಖಾಲಿ ರೋಡ್ ಬಿಟ್ಟರೆ ಆ ಕಡೆ ಈ ಕಡೆ ಊರುಗಳೇ, ಮನೆಗಳು ಯಾವುದಿಲ್ಲ. ಇಲ್ಲಿದೀಗ ಸರ್ವಿಸ್ ರೋಡ್ ತೆಗಿಬೇಕು. ಹೈವೇಲಿ ಹೋದರೆ ಏನೂ ಸಿಗಲ್ಲ. ಸೊ ಅಲ್ಲೊಂದು ಫ್ಲೈಓವರ್ ಬಂತು. ಸೊ ಫ್ಲೈಓವರ್ ಅಡಿಯಲ್ಲಿ ಇರ್ಬೋದು ಮೇ ಬಿ, ನೋಡೋಣ ಬನ್ನಿ ಹೋಗೋಣ. ಕಾಣ್ತಿದೆ ಹೋಟೆಲ್ಸ್ ಇರೋ ಥರ ತುಂಬ ಜನರೆಲ್ಲ ಕಾಣ್ತಿದ್ದಾರೆ ಇಲ್ಲಿ. ಕುಷ್ಕ ಮತ್ತು ಆಮ್ಲೆಟ್. ಸೊ ಕುಷ್ಕ ಆಮ್ಲೆಟ್ ಆಗಿದೆ ಇವತ್ತಿನ ಸ್ಪೆಷಲ್. ಲಂಚ್ ಮಾಡಿ ಇವಾಗ ಹೊಡ್ತಿದ್ದೀನಿ. ಕುಡ್ಲಿಗಿ ಎಂಬಲ್ಲಿಗೆ ಇವಾಗ 35 ಕಿಲೋಮೀಟರ್ಸ್ ಇದೆ. ಬಟ್ ಟೈಮ್ ಅರೌಂಡ್ 3:30 ಆಗಿದೆ ಅಷ್ಟೇ. ಸೊ ಟೈಮ್ ತುಂಬ ಇದೆ. ಇನ್ನೊಂದು 2 to 3 ಡೇಸಲ್ಲಿ ಚಿಕ್ಕಮಂಗ್ಳೂರು ರೀಚ್ ಆಗ್ತಿದ್ದೀನಿ. ಸೊ ಸ್ವಲ್ಪ ಕಟಿಂಗ್ಸ್ ಎಲ್ಲ ಮಾಡೋಣ. ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ತಲೆ ಕೂದಲು ಮುಟ್ಟೇ ಇರಲಿಲ್ಲ. ಸೊ ಸ್ವಲ್ಪ ತಲೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಬೀಡೆಲ್ಲ ಸ್ವಲ್ಪ ಕಮ್ಮಿ ಮಾಡಿ, ಆಮೇಲೆ 2 ದಿನ ಬೇಕಾದ್ರೆ ಸ್ವಲ್ಪ ನಮ್ಮ ಊರಿಗೆ ರೀಚ್ ಆಗ್ಲಿಕ್ಕೆ ಉಂಟಲ್ಲ. ಸೊ ಅಮ್ಮನ ಮುಂದೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸುವ. ಬಟ್ ಸೀನ್ ಅಂದರೆ ಒಂದು ಒಳ್ಳೆ ಸಲೂನ್ ನೋಡಬೇಕು. ಲಾಸ್ಟ್ ಟೈಮ್ ಒಂದು ಕಡೆ ಹೋಗಿದ್ದೆ, ಸ್ವಲ್ಪ ಬಿಯರ್ಡ್ ಒಂದು ಸೆಟ್ ಮಾಡ್ಲಿಕ್ಕೆ ಮಾತ್ರ ಹೋಗಿರೋದು. ಆ ಒಂದು ಟೈಮಲ್ಲಿ ಅವ್ರು ಕಟ್ ಮಾಡೋದು ನೋಡಿದರೆ ನನಗೆ ಒಂಥರ ಹೆದರಿಕೆ ಆಗ್ತಿತ್ತು. ಇಲ್ಲೆಲ್ಲ ಫುಲ್ ಗೆರೆ ನನ್ನ ನೆಕ್ ಫುಲ್, ಕುತ್ತಿಗೆ ಫುಲ್ ಅಲ್ಲೆಲ್ಲಿ ಗೆರೆ ಇತ್ತು ಮಾತ್ರ. ಸೊ ಹಾಗಾಗಿ ಒಂದು ಒಳ್ಳೆ ಸಲೂನ್ ನೋಡೋಣ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಒಂದು ಕಡೆ ನಿಲ್ಲಿಸಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ಸೊ ನಮ್ಮ ಫುಡ್ ನೋಡಿ ಅಲ್ಲಿ ಪುಟ ಟಾಟಾ ಬೈ ಮಾಡು ಟಾಟಾ. ಇಲ್ಲಿ ತುಂಬಾ ಮಕ್ಕಳೆಲ್ಲ ಸಿಗ್ತಾರೆ, ತುಂಬಾ ಚೆನ್ನಾಗಾಗುತ್ತೆ ಅವ್ರ ಜೊತೆ ಮಾತಾಡೋಕ್ಕೆಲ್ಲ. ಹಂಪಿಗೆ ತುಂಬ ಜನರು ಸೈಕ್ಲಿಂಗಲ್ಲಿ ಹೋಗ್ತಾನೆ ಇರ್ತಾರೆ. ಫ್ರಮ್ ಬ್ಯಾಂಗ್ಳೂರ್, ಮಹಾರಾಷ್ಟ್ರದಿಂದ ತುಂಬ ಜನರು ಹೋಗ್ತಿರ್ತಾರಂತೆ. ಅಲ್ಲಿ ಲೋಕಲ್ಸ್ ಎಲ್ಲ ಹೇಳ್ತಿದ್ರು. ಸೊ ನನಗೆ ಅವತ್ತು ಸೈಕ್ಲಿಸ್ಟ್ ಸಿಕ್ಕಿದ್ರಲ್ಲ, ಸೊ ಅವರು ಪುಣೆಯಿಂದ ಹಂಪಿ ಕಡೆ ಹೋಗ್ತಿದ್ರು. ಸೊ ಹಂಪಿಗೆ ಸೈಕ್ಲಿಂಗ್ ಎಲ್ಲ ಹೋಗೋದು ಒಂದು ಒಂಥರ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೈಕ್ಲಿಂಗೆಲ್ಲ ಹೋಗೋಕ್ಕೆ ತುಂಬಾ ನೋಡಲಿಕ್ಕೆಲ್ಲ ಇರುತ್ತೆ. ಸೊ ತುಂಬಾ ಎಕ್ಸ್ಪ್ಲೋರ್ ಮಾಡ್ಬೋದು ಸೈಕ್ಲಿಂಗಲ್ಲಿ ಹೋಗಿ. ಬಟ್ ನಾನು ಸೌತ್ ಇಂಡಿಯಾ ಅಂತ ಎಕ್ಸ್ಪಿಡಿಷನ್ ಮಾಡುವಾಗ ಸೊ ನನಗೆ ಲೈಕ್ ಮೇಜರ್ ಪ್ಲೇಸ್ ಹಂಪಿ ಎಲ್ಲ ಸ್ಟೋನ್ ಚಾರಿಟ್ ಇತ್ತಲ್ಲ, ಅಲ್ಲಿಗೆ ಮಾತ್ರ ನನಗೆ ವಿಸಿಟ್ ಮಾಡೋಕ್ಕಾಯಿತು. ಮತ್ತು ಎಂಟೈರ್ಲಿ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಇಟ್ ವಿಲ್ ಟೇಕ್ ಟೈಮ್ ಅಂತ ಹೇಳ್ಬೋದು. ಸೊ ಇಲ್ಲಿಂದ ಕುಡ್ಲಿಗೆ ಅರೌಂಡ್ 20 ಕಿಲೋಮೀಟರ್ಸ್ ಅಷ್ಟಿದೆ. ಮಲ್ಟಿಪಲ್ ಲ್ಯಾಂಗ್ವೇಜ್ ಗೊತ್ತಿರೋದ್ರಲ್ಲಿ ಒಂದು ಬೆನಿಫಿಟ್ ನೋಡಿ. ಸೊ ನಮ್ಮ ಅಂಕಲ್ ಅವರು ಇವರು ತಮಿಳ್ ಲ್ಯಾಂಗ್ವೇಜ್, ಸೊ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್. ಸೊ ತಮಿಳಿಂದ ಕನ್ನಡಗೆ ಟ್ರಾನ್ಸ್ಲೇಟರ್ ಆಗಿದ್ದಿಲ್ಲ ಸ್ವಲ್ಪ ಹೊತ್ತಿಗೆ. ಸೊ ಇವ್ರು ಮಾತಾಡೋದು ಇವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ಲ. ಸೊ ಅಲ್ಲಿ ನಾವು ವೇಟ್ಲೆ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡ್ಕೊತಿದ್ದೆ. ಸೊ ಮಲ್ಟಿ ಲ್ಯಾಂಗ್ವೇಜ್ ಗೊತ್ತಿರೋದ್ರಲ್ಲಿ ಸ್ವಲ್ಪ ಬೆನಿಫಿಟ್ಸ್ ಇದೆ ಬಿಡಿ. ನಿಜ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ನನಗೆ ತಮಿಳನ್ನು ಮಾತಾಡೋಕ್ಕೆ ಬರಲ್ಲ, ಬಟ್ ಅರ್ಥ ಆಗುತ್ತೆ. ಸೊ ಅದರಿಂದಾಗಿ ಸ್ವಲ್ಪ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡೆ. ಸೊ ಅವ್ರ ಮುಂದೆ ಸ್ವಲ್ಪ ಏನೇ ಹೇಳೋದು, ಆ ಕಡೆ ತಮಿಳಲ್ಲಿ ಈ ಕಡೆ ಕನ್ನಡದಲ್ಲಿ ಮಾತಾಡಿ ಆ ಕೈಂಡ್ ಆಫ್ ಡಿಫ್ರೆಂಟ್ ಫೀಲಿಂಗ್ ಅಂತ ಹೇಳ್ಬೋದು ಆ ಮೂಮೆಂಟಲ್ಲಿ. ನೋಡಿ ಇಲ್ಲಿಂದ ಮಂಗಳೂರಿಗೆ 413 ಇದೆ. ಚಿತ್ರದುರ್ಗ 101, ಶಿವಮೊಗ್ಗ. ನನ್ನ ಕರ್ನಾಟಕ ಎಕ್ಸ್ಪಿಡಿಷನಲ್ಲಿ ಎಂಟೈರ್ಲಿ ಸೌತ್ ಇಂಡಿಯಾ ಎಕ್ಸ್ಪಿಡಿಷನಲ್ಲಿ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ಸ್ ಕವರ್ ಆಗಿದೆ. ಶಿವಮೊಗ್ಗ ಮಿಸ್ ಆಗ್ತಿದೆ. ಸೊ ಶಿವಮೊಗ್ಗ ಥರ ಒಂದು 5-6 ಡಿಸ್ಟ್ರಿಕ್ಟ್ಸ್ ಎಲ್ಲ ಮಿಸ್ ಆಗಿದೆ. ಸೊ ಎನಿವೇ ನೆಕ್ಸ್ಟ್ ಯಾವತ್ತಾದರೂ ಫ್ಯೂಚರಲ್ಲಿ ಯಾವುದ್ರಲ್ಲಾದರೂ ಕವರ್ ಮಾಡುವ. ಟೋಲ್ಗೇಟ್ ಬಂತು. ಇಂದ ಚಿತ್ರದುರ್ಗಕ್ಕೆ ಅರೌಂಡ್ 90 ಸಮಥಿಂಗ್ ಇದೆ. ಆ್ಯಂಡ್ ನಮ್ಮ ಡೆಸ್ಟಿನೇಷನ್ ಕುಡ್ಲಿಗಿಗೆ 20 ಕಿಲೋಮೀಟರ್ಸ್ ಒಳಗೇನೆ ಇರೋದು ಇಲ್ಲಿಂದ. ಅಲ್ಲಿ ನೋಡಿ ರೈಟ್ ಸೈಡಲ್ಲಿ ಯಾವ ಥರ ಸನ್ಸೆಟ್ ಆಗ್ತಿದೆ ಅಂತ ನೋಡ್ಬೋದು. ಅದರ ಮಿಡ್ಲಲ್ಲಿ ನಿಮಗೆ ಸನ್ಸೆಟ್ ಆಗ್ತಿದೆ. ಸೊ ಟೈಮ್ ಅರೌಂಡ್ 5 o'clock ಪಾಸ್ ಆಯಿತು. 5:15 ಆಗ್ತಾ ಬಂತು. ಸೊ ವಿದಿನ್ ಮಿನಿಟ್ಸಲ್ಲಿ ಇವಾಗ ಸನ್ಸೆಟ್ ಆಗುತ್ತೆ ನೋಡಿ. ಇಲ್ಲಿರೋ ಬೆದರಿಗೆ ನನ್ನ ವಾಯ್ಸ್ ಸ್ವಲ್ಪ ಇದಾಗ್ತಾ ಬಂದಿದೆ. ಮಾತಾಡ್ತಿರ್ಬೇಕಾದ್ರೆ ಇನ್ ಬಿಟ್ವೀನಲ್ಲಿ ಅಂತ ಒಂಥರ ವಾಯ್ಸ್ ಅಲ್ಲೇ ಮೂಳ್ತಾರೆ ಅಂತಲ್ಲ, ಸ್ಟಾಪ್ ಆದಂಗೆ ಆಗುತ್ತೆ. ಏನು ಗೊತ್ತಿಲ್ಲ, ಕೋಲ್ಡಿಗಾಗಿರ್ಬೋದು ಬೇಬಿ. ಸೊ ಎಕ್ಸ್ಟ್ರೀಮ್ ಕೋಲ್ಡ್ ಇತ್ತು. ನೆಕ್ಕೆಲ್ಲ ತುಂಬಾ ಥ್ರೋಟಲ್ಲಿ ತುಂಬ ಪೇನೆಲ್ಲ ಇತ್ತು. ಕೋಲ್ಡ್ ಇದೆ ಇಲ್ಲಿ, ಕಫ ಎಲ್ಲ ಆಗಿತ್ತು. ಬೆಳಿಗ್ಗೆ ರಾತ್ರಿ ಮಾತ್ರ ಭಯಂಕರ ಕೋಲ್ಡ್ ಇರುತ್ತೆ, ಮತ್ತು ಮಧ್ಯಾಹ್ನ ಟೈಮಲ್ಲಿ ಬಿಸಿಲಿರುತ್ತೆ. ಆ ಥರದ್ದು ಬೆದರಾಗಿದೆ ಇವಾಗಿರೋ ಇಲ್ಲಿನ ಬೆದರೆಲ್ಲ. ನಾರ್ತ್ ಕರ್ನಾಟಕ ನಿಮಗೆ ಸ್ಪೆಷಲ್ ಬಸ್ ನೋಡ್ಬೋದು, ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ. ನಮಗೆ ನಮ್ಮ ಜೀವನದಲ್ಲಿ ಏನಾದರೂ ಮಾಡ್ಬೇಕಂತಿದ್ರೆ ಡೆಫಿನೆಟ್ ನಮಗೆ ಅದು ಮಾಡ್ಬೋದು. ಬಟ್ ಒನ್ ಥಿಂಗ್ ಇಸ್ ದೇ ಲೈಕ್ ನಮ್ಮ ಮೈಂಡ್ ಸೆಟ್. ಸೊ ನಾವು ಯಾವುದಾದ್ರು ಸ್ಟಾರ್ಟ್ ಮಾಡಬೇಕಾದ್ರೆ, ನನ್ನ ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೂ ತುಂಬ ಜನ ನೆಗೆಟಿವಿಟಿ ಲೈಕ್ 100 ಕಿಲೋಮೀಟರ್ ಓಡಿಸಿ ಹೋಗ್ತೀಯ, ನಾಳೆ ಏನು ಮಾಡ್ತೀಯ ಅಂತ. ಬಟ್ ಥ್ಯಾಂಕ್ ಗಾಡ್ ನಾನೊಂದು ಮೈಂಡ್ ಸೆಟ್ ಇಟ್ಕೊಂಡಿದ್ದೆ, ಐ ಕ್ಯಾನ್ ಡೂ ದ್ಯಾಟ್ ಅಂತ. ಸೊ ಯಾರು ಇರಬೇಕಾದ್ರೆ ಹೇಳಿ ಐ ವಿಲ್ ಡೂ ದ್ಯಾಟ್ ಅಂತ. ಸೊ ಥ್ಯಾಂಕ್ ಗಾಡ್ ಇಲ್ಲಿ ತನಕ ಬಂದು ರೀಚ್ ಆಗ್ಲಿಕ್ಕಾಯಿತು. ಸೊ ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್ ಅಂತ ಹೇಳ್ಬೋದು. ಮತ್ತು ಡೇ ಬೈ ಡೇ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು. ಇನಿಷಿಯಲ್ ಡೇಸಲ್ಲಿ ನನಗೆ ವ್ಲಾಗಿಂಗ್ ಮಾಡುವಾಗ
ಒಂಥರ ಸ್ವಲ್ಪ ಇದಾಗ್ತಿತ್ತು. ಬಟ್ ಇವಾಗ ಐ ಕ್ಯಾನ್ ಸೇ ಕಾನ್ಫಿಡೆಂಟ್ಲಿ ಯಾರು ಮುಂದೆ ಬೇಕಾದ್ರೆ ನಾನು ಮಾತಾಡ್ತೀನಿ. ನನಗೇನು ಲೈಕ್ ಭಯ ಅನ್ನೋದಿಲ್ಲ ಈಗ ಮಾತ್ರ. ಅದೊಂದು ನಾನು ಕಂಪ್ಲೀಟ್ಲಿ ಹಾರೋಗಿದೆ. ಸೊ ಆ ಕೈಂಡ್ ಆಫ್ ಏನಾದ್ರು ಡೇ ಬೈ ಡೇ ಇಂಪ್ರೂವ್ಮೆಂಟ್. ತುಂಬ ಜನ ನೆಗೆಟಿವಿಟಿ ಹೇಳೋರು ಇರ್ತಾರೆ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ. ಬಿಕಾಸ್ ಅವ್ರು ನಿಮ್ಮನ್ನು ಇಷ್ಟಪಡಲ್ಲ ಅಂತಲ್ಲ, ಬಿಕಾಸ್ ದೇ ಆರ್ ಕಾನ್ಸರ್ನ್ ಅಂತ ಹೇಳ್ಬೋದು. ದ ವೇ ಹೌ ದೇ ಥಿಂಕ್ ಅಂತಲೂ ಹೇಳ್ಬೋದು. ಸೊ ನೀವು ನಿಮ್ಮ ಬಗ್ಗೆ ಯಾವ ಥರ ಥಿಂಕ್ ಮಾಡ್ತೀರಾ, ಸೊ ಆ ಥರ ಇಟ್ಕೊಳ್ಳಿ. ಯುವರ್ ಮೈಂಡ್ ಸೆಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೀವು ಮೈಂಡ್ ಸೆಟ್ ಎಷ್ಟು ದೊಡ್ಡ ಮಾಡ್ಕೊತೀರಾ ಅಷ್ಟು ದೊಡ್ಡದಾಗ ನೀವು ಹೋಗ್ತೀರಾ, ಎಷ್ಟು ಸಣ್ಣ ಮಾಡ್ತೀರಾ ಅಷ್ಟು ಸಣ್ಣದಾಗ ನೀವು ಹೋಗ್ತೀರಾ. ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್ ಅಂತ ಹೇಳ್ಬೋದು. ಏರಿಯಾ ಯಾವ ಥರ ಇದೆ ಅಂದರೆ ಕಂಪ್ಲೀಟ್ಲಿ ನೋಡಿ, ಅಲ್ಲಿ ಆ ಕಡೆ ಒಂದು ರೋಡ್ ಬಿಟ್ಟರೆ ಬೇರೆ ಏನು ಕಾಣ್ತಿಲ್ಲ. ಆ ಕಡೆಲ್ಲ ಮಂಗೆಲ್ಲ ಹೋಗ್ತಿದೆ. ಅಲ್ಲಿ ಬ್ಯಾಕಲ್ಲಿ ಹೋಗ್ತಿದ್ದು ನೋಡಿ, ಅಲ್ಲಿ ಬ್ಯಾಕಲ್ಲಿ ಕಾಣ್ತಿದ್ಯೋ ಗೊತ್ತಿಲ್ಲ. ಅಲ್ಲಿ ನೋಡಿ ಮಂಗ ಎಲ್ಲ, ಮಂಕೀಸ್ ಹೌ ಆರ್ ಯು ಗೈಸ್. ಇಲ್ಲಿ ನೋಡಿ ಇದು ಕಾಡ ಏನಂತ ಗೊತ್ತಾಗ್ತಿಲ್ಲ ಮಾತ್ರ. ಆ ಕಡೆ ಒಂದು ಮನೆ ಇಲ್ಲ ಇಲ್ಲಿ ಮಾತ್ರ ಈ ರೋಡಲ್ಲಿ. ಹೊಸಪೇಟೆಯಿಂದ ಚಿತ್ರದುರ್ಗ ಹೋಗ್ತಿದ್ದೀನಿ. ಕುಡ್ಲಿಗಿ ಎಂಬ ಊರು ಇವಾಗ ಅರೌಂಡ್ 14 ಕಿಲೋಮೀಟರ್ಸ್ ಬರುತ್ತೆ. ಒಂದು ಮನೆ ಇಲ್ಲ ಆ ಕಡೆ ಐ ಮೀನ್ ಕೃಷಿ ಸಹ ಮಾಡ್ತಿಲ್ಲ ಇಲ್ಲಿ. ನಾನು ಒಬ್ಬನೇ ಹೋಗ್ತಿದ್ದೀನಿ, ಆವಾಗ ಒಂದೊಂದು ವೆಹಿಕಲ್ಸ್ ಬರ್ತಿರುತ್ತೆ ಅಷ್ಟೇ. ಚಳಿ ಸ್ಟಾರ್ಟ್ ಆಯ್ತು ಈಗ. ಕಾಡಲ್ಲಿದ್ದೀನಿ. ಸೊ ಕಾಡು ಇವಾಗ ಮುಗ್ದು ಇವಾಗ ಕುಡ್ಲಿಗಿ ಎಂಬ ಊರು ಮುಟ್ಟಾಗ ನಾನು ವೆಯ್ಟ್ ಮಾಡ್ತಿದ್ದೀನಿ. ಅರೌಂಡ್ 10 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಈಗ ಆಲ್ಮೋಸ್ಟ್ ಕತ್ಲಾಗ್ತಾ ಬಂತು ನೋಡಿ ಯಾವ ಥರ ಇದೆ ಅಂತ ಔಟ್ ಸೈಡೆಲ್ಲ. ಸೊ ಇದೊಂದು ಕಾಡಾಗಿದೆ, ಒಂದು ಮನೆ ಇಲ್ಲ, ಕೃಷಿ ಇಲ್ಲ, ಏನು ಸಹ ಇಲ್ಲ ಇಲ್ಲಿ ಈಗ. ಸೊ ಕೈಂಡ್ ಆಫ್ ಎಲ್ಲಿ ನೋಡಿ ಚೆನ್ನಾಗಿದೆ ಮಾತ್ರ ನೋಡೋಕ್ಕೆ ಔಟ್ ಸೈಡೆಲ್ಲ. ನೇಚರ್ ಆಲ್ಮೋಸ್ಟ್ ಡಾರ್ಕ್ ಆಗಿ. ಫೈನಲಿ ಫಾರೆಸ್ಟ್ ಏರಿಯಾ ಎಂಡ್ ಆಯಿತು. ಸೊ ಅಪ್ಪ ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್ ಇರ್ತೇವೆ ನಾನು ನೋಡಿ. ಆ ಕಡೆ ಫಾರೆಸ್ಟ್ ಕಾಣ್ತಿರೋದು. ಒಂದು ಮನೆ ಇಲ್ಲ, ಒಂದು ಮನುಷ್ಯರಿಲ್ಲ, ಏನೂ ಇಲ್ಲ ಇಲ್ಲಿ. ಒಂದು ಮಂಗಗಳು ಸಿಗ್ತೇವೆ ನೋಡು. ಒಂದು 2 ಸಿಂಹ ಹುಲಿ ಅದು ಸಿಕ್ಕಿದ್ರೆ ಸ್ವಲ್ಪ ಪ್ರೌಡಾಗಿ ಒಂದು ವೀಡಿಯೋ ತೆಗೆದು ಒಳ್ಳೆ ಇದು ಮಾಡ್ಬೋದಿತ್ತು. ಬಟ್ ಸಿಕ್ಕಿದ್ದು 2 ಮಂಕಿಗಳು. ಅದು ನಮ್ಮಲ್ಲಿ ಚಾರ್ಮಡಿ ಘಾಟಿಯಲ್ಲಿ ಸಿಗುತ್ತೆ. ಕುಡ್ಲಿಗೀಗ ಇಲ್ಲಿಂದ ಅರೌಂಡ್ 8-9 ಕಿಲೋಮೀಟರ್ಸ್ ಇರ್ಬೋದು. ಬನ್ನಿ ಬೇಗ ಮುಟ್ಟೋಣ. ಆಲ್ರೆಡಿ ಕತ್ಲಾಗಿದೆ, ಸನ್ ಆಲ್ರೆಡಿ ಸೆಟ್ ಆಗಿದೆ. ಸೊ ಬನ್ನಿ ಹೋಗೋಣ. ಏನಿವೆ ಫಾರೆಸ್ಟ್ ಏರಿಯಾ ಎಂಡ್ ಆಗಿದೆ, ಇನ್ನೇನು ಸಿಗಲ್ಲ ಬಿಡಿ. ಏನು ಸಿಂಹ ಹುಲಿ ಸಿಗಲ್ಲ. ಬನ್ನಿ ಹೋಗೋಣ. ಫಾರೆಸ್ಟ್ ಮುಗ್ದಾಗಲೇ ಒಂದು ಊರು ಬರುತ್ತೆ, ಇದು ಶಿವಪುರ ಅಂತ ಈ ಊರ ಹೆಸರು. ಓಕೆ, ಇದ್ರ ನಂತರ ಇಲ್ಲಿಂದ ಕುಡ್ಲಿಗೆ ಅರೌಂಡ್ 8 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ ಕುಡ್ಲಿಗೆ ಲೆಫ್ಟ್ ತೆಗಿಬೇಕು. ಹೈವೇ ಪಾಸ್ ಆಗ್ತಿದೆ. ನಾವಿವಾಗ ಈ ರೋಡಲ್ಲಿ ಹೋಗ್ಬೇಕು. ಕುಡ್ಲಿಗೆ ಟೌನಿಗೆ ಹೋಗುತ್ತೆ. ಅಲ್ಲಿ ನೋಡಿ ಹೈವೇ ಹೋಗ್ತಿರೋದು. ಸೊ ಅಲ್ಲಿ ಹೊರಗಡೆಯಿಂದ ಹೋಗ್ತಿದೆ ಬೈಪಾಸ್ ಆಗಿ. ಕುಡ್ಲಿಗೆ ಎಂಬ ಊರಿಗೆ ಬಂದು ರೀಚ್ ಆಗಿದ್ದೀನಿ. ನಿಮಗೆ KSRTC ಬಸ್ಗಳು ನೋಡ್ಬೋದು. ಇಲ್ಲಿಗೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಎಂಡ್ ಆಗ್ತಾ ಬರುತ್ತೆ. ಕಟಿಂಗ್ ಶಾಪ್ ಬಂದಿದ್ದೀನಿ, ಸ್ವಲ್ಪ ಕೂದಲೆಲ್ಲ ಕಟ್ ಮಾಡುವ ಅಂತ. 2 ಡೇಸಲ್ಲಿ ನಾನು ಫೈನಲ್ ಡೆಸ್ಟಿನೇಷನ್ಗೆ ರೀಚ್ ಆಗ್ತಿದ್ದೀನಿ. ಕಟಿಂಗ್ ಮಾಡ್ಸಕ್ಕೆ ಬಂದಿದ್ದೀವಿ ಇಲ್ಲಿ ಇಬ್ರು. ಆಲ್ರೆಡಿ ತಲೆ ಎಲ್ಲ ಕ್ಲೀನ್ ಆಯ್ತು. ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಇವಾಗ ಮಾಡ್ಸಿರೋದು ಇದೆಲ್ಲ. ಈಗ ಇದು ನಮ್ಮ ಬ್ರೋ ಇವರು ಕ್ಯಾಮರಾಮನ್ ಆಗಿದ್ದಾರೆ ಇವತ್ತು. ಇದೀಗ ಕುಡ್ಲಿಗೆ ಎಂಬ ಊರಲ್ಲಿ ಇದ್ದೀವಿ ನಾವು. ನೋಡಿ ಕುಡ್ಲಿಗೆ ಇವಾಗ ಇಲ್ಲಿ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಸೊ ಫೈನಲಿ ನನ್ನ ಕಟಿಂಗ್ ನೋಡಿ ಫಿನಿಶ್ ಆಯಿತು. ಸೊ ಆಫ್ಟರ್ ನನ್ನ ಜರ್ನಿಯಿಂದ ಮೊದಲನೇ ಬಾರಿಗೆ ಮತ್ತೆ ವಾಪಸ್ ಕಟಿಂಗ್ ಮಾಡಿಸ್ತಿದ್ದೀನಿ. ಸೊ ನಮ್ಮ ಬ್ರೋವರ್ ಆಗಿದ್ರು, ಇದು ನಮ್ಮ ಮಾಸ್ಟರ್. ಕುಡ್ಲಿಗೆ ಎಂಬ ಊರಲ್ಲಿ ಇದ್ದೀನಿ ಈಗ. ಸೊ ಇಲ್ಲಿಂದ ಚಿತ್ರದುರ್ಗ ಹೋಗ್ತಿದ್ದ ಮೇಲೆ ಸಿಗೋಣ ಇನ್ನೊಮ್ಮೆ. ಈ ಕಡೆ ಬಂದರೆ ಸಿಗೋಣ.